ಸೊ ಅದೇ ಇದ್ರ ನಡುವೆ ಇನ್ನೊಂದು ಏನಂತಂದರೆ ಇವಾಗ ಸಾಂಗು ಆ ಥರ ಅವ್ರ ಇಂಟೆನ್ಷನ್ಲಿ ಅದು ಬೇರೆ ಥರ ಇಲ್ಲ, ಅರ್ಥ ಮಾಡ್ಕೊಂಡ್ರೆ ಅದ್ರ ಕೆಟ್ಟ ಏನೂ ಇದೇ ಇರಲ್ಲ, ಬೇರೆ ಥರನೇ ಇದೆ ಅಂತ ಪ್ರೇಮ್ ಸರ್ ಕೂಡ ಹೇಳಿದ್ರು. ಬಟ್ ಈ ಥರ ಸೆನ್ಸಾರ್ ಮಂಡಳಿ ಆಗಿರ್ಬೋದು, ಈ ಅಂದರೆ ಲಾ ಆಗಿರ್ಬೋದು, ಪರ್ಟಿಕ್ಯುಲರ್ ಇದೇ ಥರ ಹೇಳ್ತಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಅದನ್ನು ತೆಗ್ಸಿದ್ದಾರೆ. ಸೊ ನನಗೆ ಇನ್ನೊಂದು ಪ್ರಶ್ನೆ ಆ್ಯಸ್ ಎ ಆಡಿಯನ್ಸ್ ಆಗಿ ಕೇಳ್ತೀನಿ, ಅಷ್ಟು ಅಬ್ಸರ್ವ್ ಮಾಡೋರು ಈಗ ಪೈರಸಿ ಬರುತ್ತೆ ಸಿನಿಮಾ, ಸೊ ಅದ್ರ ಮೇಲೆ ಇಷ್ಟೇ ಕಾನ್ಸಂಟ್ರೇಷನ್ ಮಾಡಬೇಕು ಅಂತ ಅನ್ಸಲ್ವಾ ನಿಮಗೆ? ಪೈರಸಿ ಅಂತ ಬಂದಾಗ ದಟ್ ಈಸ್ ಅ ಕ್ರೈಮ್, ಅದು ಇನ್ನೂ ದೊಡ್ಡ ವಿಚಾರ. ಅದರಲ್ಲಿ ಯಾರ್ಯಾರು ಇವಾಗ ಧ್ರುವ ಸರು ಹೇಳ್ತಾ ಇದ್ರು ತುಂಬ ಇಂಟರ್ವ್ಯೂಸಲ್ಲಿ, ಇವಾಗ ನಾವು ಕೂತ್ಕೊಂಡು ಪ್ಲೀಸ್ ಪೈರಸಿ ಮಾಡಬೇಡಿ, ಪೈರಸಿ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ, ಅದು ತಪ್ಪು ಅಂತ ಹೇಳ್ಬೋದು, ಬಟ್ ಅವ್ರು ಮಾಡೇ ಮಾಡ್ತಾರೆ. ಕರೆಕ್ಟ್. ಸೊ ನಾವು ಹೇಳೋದಕ್ಕಿಂತ ಯಾರು ಆ ಡಿಪಾರ್ಟ್ಮೆಂಟಲ್ಲಿ ಇದ್ದಾರೆ, ಯಾರು ಪವರಲ್ಲಿ ಇದ್ದಾರೆ, ಅವರು ಸ್ವಲ್ಪ ಸ್ಟ್ರಾಂಗರ್ ಡಿಸಿಷನ್ಸ್ ತಗೊಂಡು ಸ್ಟ್ರಾಂಗರ್ ಡಿಸಿಷನ್ಸಲ್ಲಿ ಐ ಥಿಂಕ್ ದೇ ಹ್ಯಾವ್ ಟು ಮೇಕ್ ಇಟ್ ಸ್ಟ್ರಿಕ್ಟ್. ಸೊ ಅವರು ಯಾರು ಪವರಲ್ಲಿದ್ದಾರೆ ಅವರು ಐ ಥಿಂಕ್ ದೇ ಹ್ಯಾವ್ ಟು ಟೇಕ್ ದ ರೈಟ್ ಕಾಲ್ ಅಂತಾನೆ ಹೇಳ್ಬೋದು. ಅದಕ್ಕೊಂದು ಕಾನೂನೇ ಬರಬೇಕು ಅಂತ. ಎಕ್ಸಾಕ್ಟ್ಲಿ. ಸೊ ಇದ್ರ ನಡುವೆ ಇನ್ನೊಂದು ಏನಂತಂದರೆ ಆ್ಯಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವ್ರದ್ದು ತುಂಬ ಲೇಟ್ ಆದರೂ ಕೂಡ KD ಫೈನಲಿ ಬಂದಿದೆ. ಸೊ ಅವ್ರ ಜೊತೆ ಪಾತ್ರ ಮಾಡಿದ್ದು ಸೆಟ್ಟಲ್ ಆಗಿರ್ಬೋದು, ಒಡನಾಟ ಯಾವ ಥರ ಇತ್ತು ಅಂತ? ತುಂಬ ಮಜವಾಗಿತ್ತು. ಈಸ್ ಅ ವೆರಿ ಲೈವ್ಲಿ ಪರ್ಸನ್. ಸೆಟ್ಟಲ್ಲಿ ಸ್ವಲ್ಪ ಸೀರಿಯಸ್ನೆಸ್ ಅಥವಾ ಏನಾದರೂ ಆದರೆ ತುಂಬ ನಗಿಸ್ತಾರೆ. ಸೆಟ್ಟಲ್ಲಿ ಎಲ್ಲರೂ ಆರಾಮಾಗಿರ್ಬೇಕು, ನಗ್ನಗ್ತಾ ಕೆಲಸ ಮಾಡಬೇಕು ಅಂತ ಅವ್ರೊಂದು ಇಂಟೆನ್ಷನಲ್ಲಿ ಇರ್ತಾರೆ. ನನಗೂ ಅಷ್ಟೇ ತುಂಬ ಆ ಒಂದು ಕಮ್ಯುನಿಕೇಶನ್ ಆಗಿರಲಿ, ಅದು ಆ ಒಂದು ಬಾಂಡ್ ಆಗಿರಲಿ, ಇಟ್ ವಾಸ್ ವೆರಿ ಕಂಫರ್ಟೇಬಲ್. ಆ್ಯಂಡ್ ನಂಗೆ ಆ ಸ್ಪೇಸ್ ಕೊಡ್ತಿದ್ರು. ಓಕೆ ಮೇಡಮ್, ನಿಮ್ಗೆ ಏನಾದರೂ ಐಡಿಯಾ ಇದ್ರೆ ಅಥವಾ ಈ ಸೀನ್ನ ಬೇರೆ ರೀತಿಯಲ್ಲಿ ಹೇಗೆ ಇಂಪ್ರೂವ್ ಮಾಡ್ಬೋದು ಅಂತ ಇದ್ರೆ ಪ್ಲೀಸ್ ಹೇಳಿ. ಅದೇ ರೀತಿ ನಾನೇನಾದರೂ ಕ್ವೆಶನ್ಸ್ ಕೇಳ್ತಿದ್ರೆ, ಡೌಟ್ಸ್ ಕೇಳ್ತಿದ್ರೆ ಅವರು ಅಷ್ಟೇ ಪ್ರೀತಿಯಿಂದ ಹೇಳ್ಕೊಡ್ತಿದ್ರು. ಸೊ ಆ ಮ್ಯೂಚುವಲ್ ಬಾಂಡ್ ಆ್ಯಂಡ್ ರೆಸ್ಪೆಕ್ಟ್ ಇರೋದ್ರಿಂದ ಪ್ರತಿಯೊಂದು ಸೀನು ತುಂಬ ಮಜವಾಗಿ ನೋಡ್ಬೋದು. ತುಂಬ ಫೋರ್ಸ್ಡ್ ಆಗಿಲ್ಲ, ನ್ಯಾಚುರಲ್ ಆಗಿ ಬ್ಲೆಂಡೆಡ್ ಆಗಿರುತ್ತೆ. ಓಕೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಪ್ಯಾನ್ ಇಂಡಿಯಾ ಸ್ಟಾರ್ಗಳಿದ್ದಾರೆ, ಅಂದರೆ ಎಲ್ಲ ಲ್ಯಾಂಗ್ವೇಜ್ ಅವರು, ಸಂಜಯ್ ದತ್ತ ಆಗಿರ್ಬೋದು, ಶಿಲ್ಪಾ ಶೆಟ್ಟಿ ಅವರಾಗಿರ್ಬೋದು, ನೋರಾ ಫತೇಹಿ. ಸೊ ಇವರೆಲ್ಲ ಸೇರಿಕೊಂಡು ಒಂದು ಸಿನಿಮಾದಲ್ಲಿ ನಾನು ಒಂದು ಪಾತ್ರಧಾರಿ ಅದರಲ್ಲೂ ಭಾಗ ಆಗಿದ್ದೀನಿ ಅಂತ ತಕ್ಷಣ ಎಷ್ಟು ಖುಷಿ ಆಯ್ತು ಅಂತ? ತುಂಬ ಖುಷಿ ಆಯಿತು. ಭಾಗ ಆಗಿದ್ದೀನಿ, ದಟ್ಟು ಇಷ್ಟು ಬೇಗ ನನ್ನ ಕರಿಯರಲ್ಲಿ ಇವ್ರನ್ನೆಲ್ಲ ಭೇಟಿ ಮಾಡ್ತೀನಿ, ಇವ್ರ ಜೊತೆ ಮಾತಾಡ್ತೀನಿ, ಪರ್ಫಾರ್ಮ್ ಮಾಡೋದು ನೋಡ್ತೀನಿ, ಪರ್ಫಾರ್ಮ್ ಮಾಡ್ತೀನಿ ಅವ್ರ ಜೊತೆ. ಸೊ ಇಷ್ಟೆಲ್ಲ ಇದ್ದಾಗ ಐ ಫೀಲ್ ವೆರಿ ಬ್ಲೆಸ್ಡ್ ಅಗೇನ್ ಬಿಕಾಸ್ ಆಫ್ ಕೇವಿನ್ ಪ್ರೊಡಕ್ಷನ್ಸ್ ಆ್ಯಂಡ್ ಪ್ರೇಮ್ ಸರ್ ಎಸ್ಪೆಷಲಿ. ಇಷ್ಟೊಂದೊಂದು ಸ್ಟಾರ್ ಕಾಸ್ಟ್ ಇದ್ದಾಗ ಆ್ಯಸ್ ಅನ್ ಆರ್ಟಿಸ್ಟ್ ನಮಗೆ ತುಂಬ ಕಲಿಯೋಕ್ಕೆ ಸಿಗುತ್ತೆ. ಎಲ್ಲೂ ಫಿಲ್ಮ್ ಸ್ಕೂಲ್ಗೆ ಹೋಗಿ ಅಲ್ಲಿ ಕಲಿಯೋದು ಇದೆ, ಬಟ್ ರಿಯಾಲಿಟಿಯಲ್ಲಿ ಆಸ್ ಅ ಲೆಜೆಂಡ್ರಿ ಆರ್ಟಿಸ್ಟ್ ಆಗಿ ಅವ್ರು ಪರ್ಫಾರ್ಮ್ ಮಾಡೋದು ನೋಡಬೇಕಾದ್ರೆ ಅಬ್ಸರ್ವ್ ಮಾಡಿ ಕಲಿಯೋದು ಇನ್ನೊಂದು. ಆ್ಯಂಡ್ ಆನ್ ಸ್ಕ್ರೀನ್ ಅಲ್ದೇನು ಆಫ್ ಸ್ಕ್ರೀನ್ ಅವ್ರು ಹೇಗಿರ್ತಾರೆ, ಅವ್ರ ಡಿಸಿಪ್ಲಿನ್ ಏನು, ಅವ್ರು ಎಷ್ಟು ಹಂಬಲ್ ಆಗಿರ್ತಾರೆ, ಅವರು ಎಷ್ಟು ಒಬೀಡಿಯಂಟ್ ಆಗಿ ಆ ಹೆಡ್ ವೇಟ್ ಇಲ್ಲದೆ ಅವ್ರ ಸಕ್ಸಸ್ ಎಷ್ಟೇ ಇದ್ರೂ ಸಿಂಪಲ್ ಆಗಿ ಆ ಸಿಂಪ್ಲಿಸಿಟಿಯಿಂದ ಹೇಗೆ ಬದುಕಬೇಕು, ಹೇಗಿರಬೇಕು ಅಂತ ತೋರಿಸ್ಕೊಟ್ಟಿದ್ದಾರೆ. ಹೌದು. ಸೊ ಇನ್ನೊಂದು ನಿಮಗೆ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ, ಮೊನ್ನೆ ವಿಚಾರ ಅಂದರೆ ಫ್ಯಾನ್ಸ್ ಶೋ ಕೂಡ ಓಪನ್ ಆಗಿದೆ. ಅದರಲ್ಲಿ ಎಲ್ಲ ಅಂದರೆ ಸ್ಟಾರ್ಗಳ ಫ್ಯಾನ್ಸ್ಗಳು ಕೂಡ ಬಂದು ಟಿಕೆಟ್ ಖರೀದಿ ಮಾಡಿ ಈ ಸಿನಿಮಾಗೆ ಸಪೋರ್ಟ್ ಮಾಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಯೂನಿಟಿ ತೋರಿಸುತ್ತೆ. ನಾವೆಲ್ಲ ಹೀರೋಸ್ ಫ್ಯಾನ್, ಬಟ್ ಎಂಡ್ ಆಫ್ ದ ಡೇ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಕನ್ನಡ ಸಿನಿಮಾನ ಬೆಳೆಸಬೇಕು, ಉಳಿಸ್ಬೇಕು, ಎಸ್ಪೆಷಲಿ ಬೆಳೆಸಬೇಕು ಆ್ಯಂಡ್ ಎಂಜಾಯ್ ಮಾಡಬೇಕು ನಮ್ಮ ಕನ್ನಡ ಸಿನಿಮಾ ಬಂದಾಗ ಅಂತ ತೋರಿಸ್ತಾ ಇದ್ದಾರೆ. ಸೊ ತುಂಬ ಖುಷಿ ಆಗುತ್ತೆ, ಯಾಕಂದರೆ ನಮ್ಮ ಇಡೀ 3-4 ವರ್ಷ ಜರ್ನಿ ಎಷ್ಟು ಶ್ರಮ ಪಟ್ಟಿದ್ದೀವಿ, ಆ ಸಿನಿಮಾ ಹಿಂದೆ ಎಷ್ಟು ಟೆಕ್ನಿಷಿಯನ್ಸ್, ಎಷ್ಟು ಅಸಿಸ್ಟೆಂಟ್ ಡೈರೆಕ್ಟರ್ಸ್, ಆರ್ಟ್ ಡಿಪಾರ್ಟ್ಮೆಂಟ್, ಪ್ರೊಡಕ್ಷನ್ ಎಷ್ಟು ಕಷ್ಟ ಬಿದ್ದು ಪ್ರೀತಿಯಿಂದ ಕೆಲಸ ಮಾಡಿದ್ದಾರೆ. ಇಟ್ಸ್ ಆಲ್ ಒಂದೇ ರೀಸನ್ಗೆ ನಮ್ಮ ಸಿನಿಮಾ ಚೆನ್ನಾಗಿ ಬರಬೇಕು, ಜನರು ಇಷ್ಟಪಡಬೇಕು ಅಂತ. ಸೊ ಫೈನಲಿ ರಿಲೀಸ್ ಆಗ್ತಿದೆ ಆ್ಯಂಡ್ ಜನರು ಫ್ಯಾನ್ ಶೋಸ್ಗೆ ಹೌಸ್ಫುಲ್ ಮಾಡ್ತಿದ್ದಾರೆ ಟಿಕೆಟ್ಸ್ ಎಲ್ಲ ತೊಗೊಂಡು ಅಂತಾಗ ತುಂಬ ಖುಷಿ ಆಗುತ್ತೆ. ಓಕೆ. ಇನ್ನು ಫೈನಲಿ ನಮ್ಮ ಬಾಸ್ ಟಿವಿದು ಒಂದು ಸ್ಪೆಷಲ್ ಕ್ವಶನ್ ನಿಮ್ಮಂಥ ಬ್ಯೂಟಿಫುಲ್ ಹೀರೋಯಿನ್ ಇದ್ದಾಗ ಕೇಳಲೇಬೇಕಾಗುತ್ತೆ. ಸೊ ಇವಾಗ ಸಮ್ಮರ್ ಸೀಸನ್ ಆಗಿರ್ಬೋದು, ಡೈಲಿ ಇದಾಗಿರ್ಬೋದು, ಗೊತ್ತೇ ಇದೆ ಮಹಿಳೆಯರು ಅಂದರೆ ಹೆಣ್ಮಕ್ಳು ಸಾಕಷ್ಟು ಕಾಳಜಿ ಮಾಡಬೇಕಾಗುತ್ತೆ. ಸೊ ನಿಮ್ಮ ಡೈಲಿ ರೋಟೀನ್, ನಿಮ್ಮ ಸ್ಕಿನ್ ಕೇರ್ ಆಗಿರ್ಬೋದು, ನಿಮ್ಮ ಡಯಟ್ ಆಗಿರ್ಬೋದು, ನಿಮ್ಮ ಫಿಟ್ನೆಸ್ ಆಗಿರ್ಬೋದು ಯಾವ ಥರ ಇರುತ್ತೆ ಅಂತ ಜನಗಳಿಗೆ ಒಂದು ಟಿಪ್ಸ್ ಕೊಡೋದಾದರೆ ಏನು ಹೇಳ್ತೀರ ಅಂತ? ಅಯ್ಯೋ, ನಾನೇನು ಟಿಪ್ಸ್ ಕೊಡ್ತೀನಿ? ಐ ಆಮ್ ಅ ವೆರಿ ಬಿಗ್ ಫುಡಿ. ಓಕೆ. ನನಗೆ ಊಟ ಅಂದರೆ ತುಂಬ ಇಷ್ಟ. ಓಕೆ.
ಊಟದ ಬಗ್ಗೆ ಅಂತೂ ನಾನೇನು ಮಾತಾಡಲ್ಲ, ಯಾಕಂದರೆ ನಾನು ಫಸ್ಟು ಕರೆಕ್ಟಾಗಿ ಫಾಲೋ ಮಾಡಬೇಕು, ಅವಾಗಲೇ ಬೇರೆಯವ್ರಿಗೆ ಟಿಪ್ಸ್ ಕೊಡಬೇಕು. ಬಟ್ ಇವಾಗ ಮೈ ಫುಡ್ ಆ್ಯಂಡ್ ಆಲ್ ಚೆನ್ನಾಗಿ ತಿಂತೀನಿ, ಖುಷಿಯಾಗಿರ್ತೀನಿ. ಬಟ್ ಐ ಆಲ್ಸೋ ವರ್ಕ್ಔಟ್. ಓಕೆ. ಯಾಕಂದರೆ ಹೆಣ್ಮಕ್ಳು ಸ್ವಲ್ಪ ತುಂಬ ಭಯ ಬೀಳ್ತಾರೆ ವೇಟ್ಸ್ ಎಲ್ಲ ಎತ್ತೋದಕ್ಕೆ. ಅಯ್ಯೋ ನಾನು ಹುಡುಗರ ಥರ ಕಾಣಿಸ್ಬಿಡ್ತೀನಿ, ಅದು ಥರ ಒಂದು ಡಂಬಲ್ ಎದ್ದ ತಕ್ಷಣ ಬಲ್ಕಿ ಆಗಿಬಿಡ್ತೀನಿ ಅಂತ. ಬಟ್ ಪ್ಲೀಸ್ ಆ ಭಯ ಪಡಬೇಡಿ, ಪ್ಲೀಸ್ ಗೋ ಲಿಫ್ಟ್ ವೇಟ್ಸ್ ಅಂತ. ಸ್ಟ್ರೆಂತ್ ಟ್ರೈನಿಂಗ್ ಹ್ಯಾಸ್ ಚೇಂಜ್ಡ್ ಮೈ ಲೈಫ್, ಹ್ಯಾಸ್ ಮೇಡ್ ಮೀ ಸ್ಟ್ರಾಂಗರ್. ಆ್ಯಂಡ್ ಐ ಥಿಂಕ್ ಮೆಂಟಲ್ ಪೀಸ್ ಆಗಿರ್ಬೋದು ಅಥವಾ ಓವರ್ ಆಲ್ ವೆಲ್ನೆಸ್ ಆಗಿರ್ಬೋದು, ಇಟ್ ಇಸ್ ಚೇಂಜ್ಡ್ ಮೀ. ಸೊ ನನ್ನ ಪರ್ಸ್ನಲ್ ಸಜೆಷನ್ ಏನಂದರೆ, ಚೆನ್ನಾಗಿ ಊಟ ಮಾಡಿ, ನಗ್ನಗ್ತಾ ಇರಿ, ನೀರು ಕುಡೀರಿ, ಪ್ಲಸ್ ಸ್ಟ್ರೆಂತ್ ಟ್ರೈನಿಂಗ್ ಒಂದು ಎಲ್ಲೋ ಕಡೆ ಇನ್ವಾಲ್ವ್ ಆಗಿ. ಸ್ಟ್ರೆಂತ್ ಟ್ರೈನಿಂಗ್ ಅಂತಲೇ ಅಲ್ಲ, ಎನಿ ಆ್ಯಕ್ಟಿವಿಟಿ ನಿಮ್ಗೆ ಏನು ಇಷ್ಟ ಆಗುತ್ತೆ ಅದು, ಬಿಕಾಸ್ ಇಟ್ ಆ್ಯಕ್ಚುಲಿ ಹೆಲ್ಪ್ಸ್ ಫಾರ್ ಮೆಂಟಲ್ ಪೀಸ್. ಓಕೆ. ಸೊ ಫೈನಲಿ ಏಪ್ರಿಲ್ 30ಕ್ಕೆ KD ರಿಲೀಸ್ಗೆ ಕ್ಷಣಗಣನೆ ಇದೆ. ಸೊ ನಮ್ಮ ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ನಿಮಗೂ ಅಷ್ಟೇ, ನಿಮ್ಮ ಫ್ಯೂಚರ್ ಪ್ಲ್ಯಾನ್ಗೂ ಅಷ್ಟೇ, KD ಚಿತ್ರತಂಡಕ್ಕೂ ಅಷ್ಟೇ ನಮ್ಮ ಬಾಸ್ ಟಿವಿ ಕಡೆಯಿಂದ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಕ್ಷಕರಿಗೂ ಏಪ್ರಿಲ್ 30 ನಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ. ಸೊ ಪ್ಲೀಸ್ ಥಿಯೇಟರ್ಗೆ ಹೋಗಿ, ಫ್ಯಾಮಿಲಿ ಜೊತೆ ಹೋಗಿ ನಮ್ಮ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ. ಸೊ ನೋಡಿದ್ರಲ್ಲ, ಇದಿಷ್ಟು ರೇಷ್ಮಾ ನಾಣಯ್ಯ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಲಿಖಿತ್ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.